Hello students, welcome to RHchemistry. So, ನಿನ್ನೆ NTA ಅವರ ಕಡೆಯಿಂದ JEE Main 2023 ಸೆಷನ್ 2ಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಬಂದಿದೆ. ಅದೇನಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂದರೆ JEE Main 2023 ಸೆಷನ್ 2 ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಡೇಟ್ಸ್ ಆಫ್ ಎಕ್ಸಾಮಿನೇಷನ್ ನೋಡ್ಕೊಳ್ಬೋದು 6, 8, 10, 11 ಆ್ಯಂಡ್ 12 ಏಪ್ರಿಲ್ ಇರ್ತದೆ. ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ 12th March 2023. Last date for fee payment 12th March up to 11:50 PM. ಸೊ ಈಗ ಇಲ್ಲಿ ಎರಡು ಟೈಪ್ ವಿದ್ಯಾರ್ಥಿಗಳಿದ್ದಾರೆ. ಒಂದು ಟೈಪ್ ವಿದ್ಯಾರ್ಥಿಗಳು ಆಲ್ರೆಡಿ ಫಸ್ಟ್ ಸೆಷನ್ಗೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ ಎಕ್ಸಾಮಿನೇಷನ್ ಬರೆದಿರೋವಂಥವ್ರು. ಎರಡನೇದು ಫಸ್ಟ್ ಸೆಷನ್ಗೆ ಅಪ್ಲಿಕೇಶನ್ ಹಾಕದೇನೆ ಈಗ ಸೆಕೆಂಡ್ ಸೆಷನ್ಗೆ ಹಾಕುವಂಥವ್ರು. ಈಗ ಫಸ್ಟ್ ಸೆಷನ್ನಿಗೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿಬಿಟ್ಟು ಫೀಸನ್ನು ಪೇ ಮಾಡಿ ಎಕ್ಸಾಮನ್ನು ಬರೆದಂಥ ವಿದ್ಯಾರ್ಥಿಗಳು ಇಲ್ಲಿ ಏನು ಮಾಡಿಕೊಳ್ಬೇಕು, ನಿಮ್ಮ ಎಲ್ಲ ಡೀಟೇಲ್ಸನ್ನು ಮತ್ತೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಏನು ಮಾಡಬೇಕು ಅಂತಂದರೆ ನೀವು ಪೇಪರನ್ನು ಆ್ಯಡ್ ಮಾಡ್ಬೋದು. ಈಗ ಯಾರೋ ಒಬ್ಬರು ಪೇಪರ್ 1ಗೆ ಅಷ್ಟೇ ಹೇಳಿರ್ತೀರಿ, ಈಗ ಪೇಪರ್ 2 ಕೂಡ ಬರೀಬೋದು. ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಚೇಂಜ್ ಮಾಡ್ಕೊಳ್ಬೋದು. ಸ್ಟೇಟ್ ಕೋಡ್ ಆಫ್ ಎಲಿಜಿಬಿಲಿಟಿ, ಎಕ್ಸಾಮಿನೇಷನ್ ಸಿಟಿ, ಅಡ್ರೆಸ್ ಪ್ರೂಫ್ ಅಪ್ಲೋಡಿಂಗನ್ನು ನೀವು ಬೇರೆ ಮಾಡ್ಕೊಳ್ಬೋದು. ಫೀಸ್ ಪೇಮೆಂಟನ್ನಂತೂ ನೀವು ಮಾಡಲೇಬೇಕು. ಇದಿಷ್ಟು ಯಾರು ಆಲ್ರೆಡಿ ಸೆಷನ್ 1ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮಿನೇಷನ್ ಬರೆದಿದ್ದೀರಿ, ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಅವರ ಕಡೆಯಲ್ಲಿ ಇರ್ತದೆ. ಸೊ ನಿಮ್ಮ ಹಳೆಯ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಅಥವಾ ಲಾಗಿನ್ ಡೀಟೇಲ್ಸನ್ನು ಹಾಕಿ ಲಾಗಿನ್ ಆದಮೇಲೆ ಸೊ ಫೀಸ್ ಪೇಮೆಂಟ್ ಇಲ್ಲೊಂದು ಎಕ್ಸ್ಟ್ರಾ ಇರ್ತದೆ. ನಿಮಗೆ ಅಡ್ರೆಸ್ ಪ್ರೂಫ್ ಚೇಂಜ್ ಮಾಡ್ಕೊಳ್ಬೋದು, ಎಕ್ಸಾಮಿನೇಷನ್ ಸಿಟಿ, ಸೊ ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಇವನ್ನೆಲ್ಲ ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಇನ್ನು ಫಾರ್ ನ್ಯೂ ಕ್ಯಾಂಡಿಡೇಟ್ಸ್ ದ ಪ್ರೊಸೆಸ್ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ರಿಮೇನ್ಸ್ ಸೇಮ್ ಆ್ಯಸ್ ದ ಸೆಷನ್ 1 ಅಂತ ಇದೆ. ಸೊ ಯಾರ್ಯಾರು ಸೊ ಸೆಷನ್ 1ಗೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿಲ್ಲ, ಸೆಕೆಂಡ್ ಸೆಷನ್ ನ್ಯೂ ಕ್ಯಾಂಡಿಡೇಟ್ಸ್ ಅಂತ ನಾವೇನು ಹೇಳ್ತೀವಿ ಅವರಿಗೆ ಸೊ ಸೇಮ್ ಪ್ರೊಸೀಜರ್ ಆ್ಯಸ್ ಸೆಷನ್ 1 ಇರ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ NTA ಅವರ ಕಡೆಯಿಂದ ಬಂದಿರುವಂಥ ನೋಟಿಫಿಕೇಷನ್. ಸೊ 15ನೇ ತಾರೀಕು ಅಂದರೆ ನಿನ್ನೆಯಿಂದ JEE Main ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.